ಒಂದು ದಶಕದ ಬಳಿಕ ಈಗ ಯಶಸ್ಸಿನ ಒಂದು ದಾಪುಗಾಲಿಟ್ಟಿದೆ ಸರ್. ನಾಳೆ ಮಹತ್ವಾಕಾಂಕ್ಷಿ ಯೋಜನೆಗೆ ಚಾಲನೆ ಸಿಗ್ತಾ ಇದೆ ಸರ್. ಕರ್ನಾಟಕ ರಾಜ್ಯದ ಇತಿಹಾಸದಲ್ಲಿ ನಾಳೆ ಒಂದು ಮೈಲಿಗಲ್ಲು. ಹಿಂದೆ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ಆಲ್ಮಟ್ಟಿಗೆ ಭೂಮಿ ಪೂಜೆ ಮಾಡಿದ್ರು. ಅಬ್ದುಲ್ ಕಲಾಂ ರವರು 2006ರಲ್ಲಿ ಅದನ್ನ ಪೂಜೆ ಮಾಡಿದ್ರು, ಉದ್ಘಾಟನೆ ಮಾಡಿದ್ರು. 2014ರಲ್ಲಿ ಮಾರ್ಚ್ 5ನೇ ತಾರೀಕು ಸಿದ್ದರಾಮಯ್ಯನವರು ಇದನ್ನ ಶಂಕುಸ್ಥಾಪನೆ ಭೂಮಿ ಪೂಜೆ ಚಿಕ್ಕಬಳ್ಳಾಪುರದಲ್ಲಿ ಮಾಡಿದ್ರು. ವೀರಪ್ಪ ಮೊಯ್ಲಿಯವರು ಆಗ ಸಂಸತ್ ಸದಸ್ಯರಾಗಿದ್ರು. ಎಲ್ಲ ಸೇರಿ ಆಗ ಮಾಡಿದ್ರು. 10 ವರ್ಷ ಕಳೀತು. ಬೇಕಾದಷ್ಟು ಟೀಕೆ ಟಿಪ್ಪಣಿಗಳೆಲ್ಲ ಕೇಳಿದ್ದೇವೆ. ಟೀಕೆಗಳು ಸಾಯ್ತದೆ, ಕೆಲಸಗಳು ಉಳಿತದೆ ಅಂತ ನಾನು ಮಾತು ಹೇಳ್ತೇನೆ. ಇವತ್ತು ನಾನು ಈ ಜವಾಬ್ದಾರಿನ ತೆಗೆದುಕೊಂಡ ಮೇಲೆ ಹಿಂದೇನು 1.25 ವರ್ಷ ಇದೆ. ಈಗ ತೆಗೆದುಕೊಂಡ್ಮೇಲೆ ಏನಾದ್ರು ಮಾಡಿ ಈ ಸೀಸನ್ ನೀರು ಮಾಡಿ ತೆಗಿಲೇಬೇಕು ಅಂತೇಳಿ ಸಂಕಲ್ಪ ಮಾಡಿ ಇವತ್ತು ಪಶ್ಚಿಮ ಘಟ್ಟದಿಂದ ಬಯಲುಸೀಮೆ ಪ್ರದೇಶಕ್ಕೆ ನೀರನ್ನ ತೆಗೆದುಕೊಂಡು ಹೋಗುವಂತ ಕೆಲಸವನ್ನು ನಾವು ಮಾಡ್ತಾ ಇದ್ದೀವಿ. ಈಗ 123 ಕಿಲೋಮೀಟರ್ ಅಷ್ಟು ನೀರು ವಾಣಿ ವಿಲಾಸಕ್ಕೆ ಹೋಗ್ತದೆ. ಮಧ್ಯ ಒಂದಷ್ಟು ಫಾರೆಸ್ಟ್ಗೆ ಅಲ್ಲಿ ಇನ್ನ ಸ್ವಲ್ಪ ಕೆಲಸ ಇದೆ, ಇನ್ನೊಂದ್ 2 ತಿಂಗಳ ಕೆಲಸ ಇದೆ. ಅದಾದ್ಮೇಲೆ ತುಮಕೂರು ಬಾರ್ಡ್ವರೆಗೂ ನೀರು ತರ್ತದೆ. ಅದಕ್ಕೆಲ್ಲ ವ್ಯವಸ್ಥೆ ಮಾಡಿದ್ದೇವೆ. ಯಾರ ಮಧ್ಯೆ ನೀರು ಪೋಲ್ ಮಾಡಬಾರ್ದು ಅಂತೇಳಿ ಒಂದು ಹೊಸ ಕಾನೂನು ಕೂಡ ನಾನು ತೆಗೆದುಕೊಂಡು ಬಂದಿದ್ದೇನೆ. ಅದು ಕೂಡ ಪಾಸ್ ಆಗಿ ಬಂದಿದೆ. ಸೊ ಯಾರು ಕೂಡ ಅದನ್ನ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. 23,000 ಕೋಟಿ ರೂಪಾಯಿ ವೆಚ್ಚ ಇದಕ್ಕಾಗ್ತದೆ ಅಂತೇಳಿ ಈಗಾಗಲೇ ಅಂದಾಜು ಮಾಡಲಾಗಿದೆ. ಇವತ್ತು 8 ವೇರ್ಗಳಲ್ಲಿ ನೀರು ಬರ್ತದೆ. ನಾಳೆ 15,500 ಅಷ್ಟು ಕ್ಯೂಸಿಕ್ ನಾಳೆ ಅದನ್ನ ಲಿಫ್ಟ್ ಮಾಡ್ತದೆ. ಮಾಡಿ ಅದನ್ನ ಅಲ್ಲಿ ಗಂಗೆ ಪೂಜೆ ಗೌರಿ ಹಬ್ಬದ ದಿನ, ಸೊ ಇಬ್ರು ಒಂದು ಮಾಡ್ತಾ ಇದೀವಿ. ಗಂಗೆನ ಗೌರಿನ ಇಬ್ರು ನಾಳೆ ಒಂದು ಮಾಡ್ತಾ ಇದ್ವಿ. ಮಾಡಿ ಅದನ್ನ ಮುಖ್ಯಮಂತ್ರಿಗಳು ಮಾಡ್ತಾರೆ. ಸೊ ಅದಕ್ಕೆ ಎಲ್ಲರಿಗೂ ಕೂಡ ಆಹ್ವಾನವನ್ನ ಕೊಟ್ಟಿದ್ದೇವೆ. ರಾಜ್ಯದ ಎಲ್ಲರೂ ಕೂಡ ನಾವು ಆಹ್ವಾನ ಕೊಟ್ಟಿದ್ದೇವೆ. ಪಕ್ಷ ಭೇದವನ್ನು ಮರೆತು ಎಲ್ಲರೂ ಕೂಡ ಇಡೀ ರಾಜ್ಯದ ಎಲ್ಲ ಶಾಸಕರಿಗೆ ಮುಖ್ಯ ಬಹಳ ಜನ ಅಸೆಂಬ್ಲಿಲೆಲ್ಲ ಮಾತಾಡಿದ್ದಾರೆ, ಅಸೆಂಬ್ಲಿಲಿ ಪಾರ್ಲಿಮೆಂಟ್ ಅಲ್ಲಿ ಮಾತಾಡಿದ್ದಾರೆ. ಸೊ ಎಲ್ಲರಿಗೂ ಆಹ್ವಾನ ಕೊಟ್ಟಿದ್ದೀವಿ. ಯಾರು ಬೇಕಾದ್ರೂ ಬರ್ಬೋದು. ಇಡೀ ರಾಜ್ಯದ 224 ಹೆಸರು ಹಾಕಕ್ಕಾಗಲ್ಲ. ಆದ್ರೆ ಈ ವ್ಯಾಪ್ತಿ ಎಲ್ಲೆಲ್ಲಿ ಉಪಯೋಗ ಬರ್ತದೆ ಆ ಶಾಸಕಗಳನ್ನೆಲ್ಲ ನಾವು ಹಾಕಿದ್ದೀವಿ, ಇನ್ವಿಟೇಷನ್ ಹಾಕಿದ್ದೀವಿ. ಕೆಲವು ತಪ್ಪಾಗಿದ್ರೆ ಮುಂದಕ್ಕೆ ಸರಿಪಡಿಸ್ಕೊಳ್ತೀವಿ. ಅದೇನು ಹಾರ್ಡ್ ಅಂಡ್ ಫಾಸ್ಟ್ ರೂಲ್ ಏನಿಲ್ಲ, ಬಟ್ ಪ್ರೋಟೋಕಾಲ್ ಪ್ರಕಾರ ನಮ್ಮ ಆಫೀಸರ್ಸ್ ಮಾಡ್ತಾರೆ.